ಟಿ ಶರ್ಟ್ ಸ್ವಲ್ಪ ಇಂಕ್ ಕಲೆಗಳಾಗಿದೆ ಮತ್ತು ಹಳೇದು ಕೂಡ ಆಗಿದೆ. ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ. ನಂತರ ಈ ತೋಳಿಂದ ಆ ತೋಳಿನವರೆಗೆ ಈ ರೀತಿ ಸೇರಿಸಿ ರಿಬ್ಬನನ್ನು ಹಾಕ್ಕೊಳ್ತಾ ಇದ್ದೀನಿ. ರಬ್ಬರ್ ಬ್ಯಾಂಡನ್ನು ಹಾಕೊಂಡ್ರೂ ಕೂಡ ನಡೆಯುತ್ತೆ, ಸ್ವಲ್ಪ ಗಟ್ಟಿ ಇರೋವಂಥದ್ದು. ಈ ರೀತಿ ರಿಬ್ಬನನ್ನು, ಹಳೇದಾಗಿರೋ ರಿಬ್ಬನನ್ನು ಹಾಕೋಬೋದು. ನಂತರ ಟಿ ಶರ್ಟನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಅದರೊಳಗೆ ಈ ಚಿಕ್ಕದಾಗಿ ಇರೋವಂಥ ಬಟ್ಟೆಗಳು, ಹಳೆ ಬಟ್ಟೆಗಳನ್ನು ಹಾಕ್ಕೊಳ್ಬೋದು, ಅಥವಾ ತುಂಡವಾಗಿರೋವಂಥ ಬಟ್ಟೆಗಳನ್ನು ಕೂಡ ಹಾಕ್ಕೊಳ್ಬೋದು. ಈ ರೀತಿ ಬಟ್ಟೆನ ಹಾಕಿ ಈ ಟಿ ಶರ್ಟ್ನ ಕೆಳಭಾಗ ಇರುತ್ತಲ್ವ, ಅಲ್ಲಿ ಕೆಳಗಡೆ ಒಂಚೂರು ಈ ರೀತಿ ಚಿಕ್ಕದಾಗಿ ರಂಧ್ರದ ರೀತಿಯಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಕತ್ರಿನ ತೊಗೊಂಡು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ದಾರನ ತೊಗೊಂಡು ಈ ರೀತಿ ಪೋಣಿಸ್ಕೊಳ್ತಾ ಬರಬೇಕಾಗತ್ತೆ. ಇವಾಗ ದಾರನ ತೊಗೊಂಡು ಒಳಗಡೆಯಿಂದ ನೋಡಿ ಪೋಣಿಸಿದ್ದೀನಿ. ಇವಾಗ ಈ ರೀತಿ ಎಳೆದು ಟೈಟಾಗಿ ದಾರವನ್ನು ಕಟ್ಟಬೇಕಾಗುತ್ತೆ. ಎಷ್ಟು ಟೈಟಾಗಿ ಎಳೆದು ಕಟ್ತೀವಿ ಅಷ್ಟು ಒಳ್ಳೆಯದು. ನೋಡಿ ಈ ರೀತಿ ಟೈಟಾಗಿ ಎಳೆದು ದಾರನ ಕಟ್ಟಿ ನಂತರ ಮಿಕ್ಕಿರೋಂಥ ದಾರನ ಇದರೊಳಗೆ ಸೇರಿಸ್ತಾ ಇದ್ದೀನಿ. ಹಳೆ ಟಿ ಶರ್ಟಿಂದ ಮತ್ತು ಹಳೆ ಬಟ್ಟೆಗಳನ್ನ ಬಳಸಿ ಒಂದೊಳ್ಳೆ ಕ್ಯೂಟಾಗಿರೋಂಥ ನೋಡಿ ದಿಂಬು ಅನ್ನೋದು ರೆಡಿ ಆಯಿತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ಒಂದು ಪಿಲ್ಲೋ ಅಂತೇಳಿ ನೀವೇ ಇಲ್ಲಿ ನೋಡಬಹುದು.